ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಶ್ಫಾಕ್ ಅಹಮದ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತುಮಕೂರು. 2ನೇ ವರ್ಷದ 3ನೇ ಸೆಮ್ನ ಸಮಾಜಶಾಸ್ತ್ರ ಪಠ್ಯಕ್ರಮದ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಸೊಸೈಟಿ ಅಂತಕ್ಕಂಥ ಪಠ್ಯಕ್ರಮದಲ್ಲಿ ಟ್ರೆಡಿಷನಲ್ ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ ಅಂದರೆ ಭಾರತೀಯ ಸಮಾಜದ ಸಾಂಪ್ರದಾಯಿಕ ಲಕ್ಷಣಗಳು ಎನ್ನುವ ಟಾಪಿಕ್ನ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ದ ಟರ್ಮ್ ಇಂಡಿಯನ್ ಟ್ರೆಡಿಷನ್ ವರ್ಚುವಲಿ ರೆಫರ್ಸ್ ಟು ದ ಇಂಡಿಯನ್ ಕಲ್ಚರಲ್ ಟ್ರೆಡಿಷನ್. ಅಂದರೆ ಭಾರತದ ಪರಂಪರೆ ಎಂಬುದು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಉಲ್ಲೇಖಿಸುತ್ತದೆ ಅಥವಾ ಸೂಚಿಸುತ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಇದು ವಿಶೇಷವಾಗಿ ಸಾಂಸ್ಕೃತಿಕ ಪರಂಪರೆಯನ್ನು ವಿಶ್ಲೇಷಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಹಾಗಾಗಿ ಭಾರತದ ಸಾಂಸ್ಕೃತಿಕ ಪರಂಪರೆಯು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ವಿಶಿಷ್ಟವಾದಂತಹ ಪರಂಪರೆಯಾಗಿದೆ. ಈ ವಿಶಿಷ್ಟ ಪರಂಪರೆಯ ಲಕ್ಷಣಗಳನ್ನು ನಾವು ಗಮನಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ನಮ್ಮ ಅಧ್ಯಯನದ ಪ್ರಮುಖ ವಸ್ತು ವಿಷಯ ಏನಪ್ಪ ಅಂತಂದರೆ ಭಾರತೀಯ ಸಮಾಜದ ಸಾಂಪ್ರದಾಯಿಕ ಗುಣಲಕ್ಷಣಗಳು ಯಾವುವು ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋದು. ಇದನ್ನು ಒಂದೊಂದಾಗಿ ನಾವು ತಿಳಿತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಇಂಡಿಯನ್ ಕಲ್ಚರಲ್ ಟ್ರೆಡಿಷನ್ ಈಸ್ ಏನ್ಷಿಯಂಟ್ ಆ್ಯಂಡ್ ಕಂಟಿನ್ಯೂಯಸ್ ಅಂತಕ್ಕಂಥ ಒಂದು ಪ್ರಮುಖ ಲಕ್ಷಣವನ್ನು ಭಾರತೀಯ ಸಮಾಜ ಹೊಂದಿದೆ. ಏನಂಗಂತಂದರೆ ಭಾರತದ ಸಾಂಸ್ಕೃತಿಕ ಪರಂಪರೆ ಅಂತಕ್ಕಂಥದ್ದು ಅತ್ಯಂತ ಹಳೆಯ ಮತ್ತು ನಿರಂತರವಾದಂತಹ ಒಂದು ಇತಿಹಾಸವನ್ನು ಹೊಂದಿದೆ. ಇದನ್ನು ಗಮನಿಸಿದಾಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ಅತ್ಯಂತ ಪುರಾತನವಾಗಿರ್ತಕ್ಕಂತಹ ಒಂದು ಇತಿಹಾಸವನ್ನು ಹೊಂದಿರತಕ್ಕಂತಹ ಒಂದು ಸಮಾಜ. ಸುಮಾರು 5,000 ವರ್ಷಗಳಷ್ಟು ಸುಮಾರು ಪ್ರಾಚೀನವಾಗಿರ್ತಕ್ಕಂತಹ ಒಂದು ಸಾಂಸ್ಕೃತಿಕ ಪರಂಪರೆ ಭಾರತ ದೇಶದ ಪರಂಪರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಅದಲ್ಲದೆ ಭಾರತದ ಸಾಂಸ್ಕೃತಿಕ ಪರಂಪರೆ ಅಂತಕ್ಕಂಥದ್ದು ಹಳೆಯದಾದಂತಹ ಪ್ರಪಂಚದ ಇತರ ಸಾಂಸ್ಕೃತಿಕ ಪರಂಪರೆಗಳಿಗೆ ನಾವು ಹೋಲಿಸಿದಾಗ ಅತ್ಯಂತ ಹಳೆಯದಾಗಿರ್ತಕ್ಕಂತಹ ಪರಂಪರೆ ಅಂತಕ್ಕಂಥದ್ದನ್ನು ನಾವು ಗಮನಕ್ಕೆ ತೆಗೆದುಕೋಬೇಕಾಗ್ತದೆ. ಇದಲ್ಲದೆ ವಿತ್ ಎಕ್ಸೆಪ್ಷನ್ ಆಫ್ ಚೈನಾ ಆ್ಯಂಡ್ ಜಪಾನ್ ಇನ್ ದ ಹೋಲ್ ವರ್ಲ್ಡ್ ವಿ ಫೈಂಡ್ ಓನ್ಲಿ ಇನ್ ಇಂಡಿಯಾ ದ ಮೋಸ್ಟ್ ಏನ್ಷಿಯಂಟ್ ಅಂಡ್ ಅಟ್ ದ ಸೇಮ್ ಟೈಮ್ ಆ್ಯನ್ ಅನ್ಬ್ರೋಕನ್ ಸ್ಟ್ರೀಮ್ ಆಫ್ ಕಲ್ಚರಲ್ ಟ್ರೆಡಿಷನ್. ಚೈನಾ ಮತ್ತು ಜಪಾನನ್ನು ಹೊರತುಪಡಿಸಿದರೆ ಪ್ರಪಂಚದಲ್ಲಿ ಭಾರತದ ಸಾಂಸ್ಕೃತಿಕ ಪರಂಪರೆ ಅಂತಕ್ಕಂಥದ್ದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥದ್ದು ಹಾಗೂ ಯಾವುದೇ ಮಧ್ಯಂತರವಿಲ್ಲದೆ ಮುಂದುವರೆದುಕೊಂಡು ಬಂದಿರತಕ್ಕಂಥ ಒಂದು ವಿಶೇಷವಾದಂತಹ ಪರಂಪರೆ ಭಾರತೀಯ ಪರಂಪರೆ, ವಿಶೇಷವಾದಂಥ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಇದು ಭಾರತೀಯ ಸಮಾಜದ ಪ್ರಮುಖ ಒಂದು ಲಕ್ಷಣ, ಸಾಂಪ್ರದಾಯಿಕ ಲಕ್ಷಣ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಎರಡನೇದಾಗಿ ಭಾರತೀಯ ಸಮಾಜದ ಇನ್ನೊಂದು ಪ್ರಮುಖ ಲಕ್ಷಣ ಏನಪ್ಪ ಅಂತಂದರೆ ಯುನಿಟಿ ಇನ್ ಡೈವರ್ಸಿಟಿ ಅಂತಕ್ಕಂಥದ್ದು. ಯುನಿಟಿ ಇನ್ ಡೈವರ್ಸಿಟಿ ಅಂತಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂತಹ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದು ಭಾರತ ಅಂತಕ್ಕಂಥದ್ದನ್ನು ನಾವು ಗಮನಕ್ಕೆ ತೆಗೆದುಕೋಬೇಕಾಗ್ತದೆ. ಇಂಡಿಯಾ ದ 7th largest and the 2nd most populous nation of the world. ಇದನ್ನು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. 7ನೇ ಅತ್ಯಂತ ಬೃಹತ್ ರಾಷ್ಟ್ರ ಹಾಗೂ ಜನಸಂಖ್ಯೆಯಲ್ಲಿ 2ನೇ ಸ್ಥಾನವನ್ನು ಹೊಂದಿರತಕ್ಕಂಥ ರಾಷ್ಟ್ರ ಯಾವುದಪ್ಪ ಅಂತಂದರೆ ಭಾರತ ರಾಷ್ಟ್ರ. ಹಾಗಾಗಿ ಇದು 2.4% ಅಷ್ಟು ಭೂಮಿಯನ್ನು ಅದು ಹೊಂದಿದೆ.
It occupies around 2.4% of the total land area of the world. ಪ್ರಪಂಚದ ಇಡೀ ಭೂಪ್ರದೇಶದಲ್ಲಿ 2.4% ಭೂಮಿ ಭಾರತ ಹೊಂದಿದೆ ಅಂತಕ್ಕಂಥದ್ದು. ಸೊ ಅದ್ರ ಜೊತೆಗೆ 15% ಜಾಗತಿಕ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಷ್ಟ್ರ ಯಾವುದಪ್ಪ ಅಂತಂದರೆ ಭಾರತ ರಾಷ್ಟ್ರ ಆಗಿದೆ. ಆದ್ದರಿಂದ ಭಾರತದಲ್ಲಿ ನಾವು ಹಲವು ರೀತಿಯ ವೈವಿಧ್ಯತೆಗಳನ್ನು ಕಾಣ್ಬೋದು. ಭಾರತ ಅತ್ಯಂತ ಬೃಹತ್ ರಾಷ್ಟ್ರ, ಜನಸಂಖ್ಯೆಯಲ್ಲಿ ದ್ವಿತೀಯ ಸ್ಥಾನವನ್ನು ಹೊಂದಿದೆ, ಭೂಪ್ರದೇಶದಲ್ಲಿ 2.4% ಭೂಪ್ರದೇಶವನ್ನು ಹೊಂದಿದೆ, 15% ಜಾಗತಿಕ ಜನಸಂಖ್ಯೆಯನ್ನು ಭಾರತ ಹೊಂದಿದೆ. ಇವೆಲ್ಲ ವೈವಿಧ್ಯತೆಯನ್ನು ಹೊಂದೋದಕ್ಕೆ ಪ್ರೋತ್ಸಾಹವನ್ನು ನೀಡಿದೆ. ಇಂತಹ ವೈವಿಧ್ಯತೆಗಳಿಗೆ ಮೂಲ ಯಾವುದಪ್ಪ ಅಂತಂದರೆ ಭಾರತದಲ್ಲಿ ಸಾಮಾಜಿಕ ವೈವಿಧ್ಯತೆಗಳನ್ನು ಕಾಣ್ಬೋದು, ಸಾಂಸ್ಕೃತಿಕ ವೈವಿಧ್ಯತೆಗಳನ್ನು ಕಾಣ್ಬೋದು, ಆರ್ಥಿಕ ವೈವಿಧ್ಯತೆಗಳನ್ನು ಕಾಣ್ಬೋದು, ರಾಜಕೀಯ ವೈವಿಧ್ಯತೆಗಳನ್ನು ಕಾಣ್ಬೋದು, ಧಾರ್ಮಿಕ ವೈವಿಧ್ಯತೆಗಳನ್ನು ಕಾಣ್ಬೋದು, ಜಾತಿ ಆಧಾರಿತ ವೈವಿಧ್ಯತೆಗಳನ್ನು ಕಾಣ್ಬೋದು, ಹಲವು ಬುಡಕಟ್ಟುಗಳನ್ನು ಹೊಂದಿದ್ದು ಬುಡಕಟ್ಟುಗಳನ್ನು ಆಧರಿಸಿದಂತಹ ವೈವಿಧ್ಯತೆಯನ್ನು ಭಾರತದಲ್ಲಿ ಕಾಣಬಹುದು. ಮತ್ತು ಭಾಷೆಯನ್ನು ಆಧರಿಸಿದಂಥ ವೈವಿಧ್ಯತೆಯೂ ಸಹ ಭಾರತದಲ್ಲಿ ಕಂಡುಬರ್ತದೆ. ಸಾಮಾಜಿಕ ಸಂಪ್ರದಾಯಗಳ ವಿಭಿನ್ನತೆಯೂ ಸಹ ಭಾರತದಲ್ಲಿ ಕಂಡುಬರ್ತದೆ. ಭೌಗೋಳಿಕ ಭಿನ್ನತೆಯೂ ಭಾರತದಲ್ಲಿ ಕಂಡುಬರ್ತದೆ. ಜನಾಂಗೀಯ ಭಿನ್ನತೆಯೂ ಸಹ ಭಾರತದಲ್ಲಿ ಕಂಡುಬರ್ತದೆ. ಇವೇನೇ ವಿಭಿನ್ನತೆಗಳಿದ್ರೂ ಸಹ ಎಲ್ಲೋ ಒಂದು ಕಡೆ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ನಾವು ಕಾಣ್ತೇವೆ. ಭಾಷೆ, ಧರ್ಮ, ಸಂಸ್ಕೃತಿ, ಜಾತಿಗಳು, ಬುಡಕಟ್ಟುಗಳು ಸಾಕಷ್ಟು ಇದ್ದರೂ ಸಹ ಎಲ್ಲೋ ಒಂದು ಕಡೆ ಭಾರತದಲ್ಲಿ ಯುನಿಟಿ ಅಂತಕ್ಕಂಥದ್ದು ಇದೆ, ಅಥವಾ ಐಕ್ಯತೆ ಅಂತಕ್ಕಂಥದ್ದು ಇದೆ, ಅಥವಾ ಏಕತೆ ಅಂತಕ್ಕಂಥದ್ದು ಕಂಡುಬರ್ತದೆ. ಯುನಿಟಿ ಇನ್ ಡೈವರ್ಸಿಟಿ ಅಂತಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಭಾರತ ಕಂಡುಕೊಂಡಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. Its social, economic and cultural diversities are also reflected in the habitat conditions in the rural, urban and semi-urban areas. ಹಾಗಾದರೆ ಏನು? ಭಾರತದ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯು ಭಾರತದ ಗ್ರಾಮೀಣ, ನಗರ ಮತ್ತು ಅರೆನಗರಗಳಲ್ಲಿ ಪ್ರಕಟಗೊಳ್ಳುತ್ತದೆ. ಈ ಎಲ್ಲ ವೈವಿಧ್ಯತೆಗಳನ್ನ ಎಲ್ಲಿ ಕಾಣ್ಬೋದು ಭಾರತದಲ್ಲಿ ನೀವು ಅಂತಂದರೆ, ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ, ನಗರ ಪ್ರದೇಶಗಳಲ್ಲಿ, ಅರೆನಗರಗಳಲ್ಲಿ ಎಲ್ಲ ವೈವಿಧ್ಯತೆಗಳನ್ನು ಕಾಣ್ಬೋದು. ವೈವಿಧ್ಯತೆಗಳು ಸಾಕಷ್ಟು ಇದೆ ಭಾರತದಲ್ಲಿ. ಆ ವೈವಿಧ್ಯತೆಗಳ ಜೊತೆಯಲ್ಲಿ ಏಕತೆಯೂ ಸಹ ಭಾರತದ ಒಂದು ಪ್ರಮುಖ ಶಕ್ತಿಯಾಗಿ ನಾವು ಕಾಣ್ಬೋದು. ಸೊ ಆ ಏಕತೆಯನ್ನು ನಾವು ಗಮನಕ್ಕೆ ತೆಗೆದುಕೊಂಡಾಗ ಅದನ್ನೇನಂತ ಕರಿಬೋದು ಅಂತಂದರೆ ಆಸ್ಪೆಕ್ಟ್ಸ್ ಆಫ್ ಇಂಡಿಯನ್ ಯುನಿಟಿ ಅಂತಕ್ಕಂಥದ್ದು. ಈಗ ನಾವು ತಿಳಿಸಿರ್ತಕ್ಕಂಥ ವೈವಿಧ್ಯತೆಗಳ ಹೊರತಾಗಿಯೂ ಸಹ ಭಾರತದಲ್ಲಿ ಐಕ್ಯತೆ, ಸಾಂಸ್ಕೃತಿಕ ಐಕ್ಯತೆ, ಮೂಲಭೂತವಾದಂತಹ ಐಕ್ಯತೆ ಅಂತಕ್ಕಂಥದ್ದು ಕಂಡುಬರ್ತದೆ. ಸೊ ಅದು ಡಿಸ್ಪೈಟ್ ದ ಡೈವರ್ಸಿಟೀಸ್ ಮೆನ್ಷನ್ಡ್ ಇನ್ ಇಂಡಿಯಾ, ಕಲ್ಚರ್ ಪೊಸೆಸ್ ಎ ಫಂಡಮೆಂಟಲ್ ಯುನಿಟಿ. ಫಂಡಮೆಂಟಲ್ ಯುನಿಟಿ ಅಂತಂದರೆ ಮೂಲಭೂತವಾಗಿರ್ತಕ್ಕಂತಹ ಐಕ್ಯತೆ ಅಂತಕ್ಕಂಥದ್ದು ಕಂಡುಬರ್ತದೆ. ಎ ಯುನಿಟಿ ದ ಇಂಪ್ರಿಂಟ್ ಆಫ್ ವಿಚ್ ಕ್ಯಾನ್ ಬಿ ಫೌಂಡ್ ಇನ್ ದ ಲಿಟ್ರೇಚರ್ ಆ್ಯಂಡ್ ಥಾಟ್ಸ್ ಆಫ್ ಡಿಫ್ರೆಂಟ್ ಕಮ್ಯುನಿಟೀಸ್ ಆಫ್ ದ ಕಂಟ್ರಿ. ಭಾರತೀಯ ಸಮಾಜದ ಐಕ್ಯತೆ ಅಂತಕ್ಕಂಥದ್ದು ಭಾರತೀಯ ಸಾಹಿತ್ಯ ಮತ್ತು ವಿಚಾರಧಾರೆಗಳನ್ನು ಹೊಂದಿರತಕ್ಕಂಥ ವಿವಿಧ ಎಲ್ಲ ಸಮೂಹಗಳಲ್ಲಿಯೂ ಸಹ ನಾವು ಕಾಣ್ಬೋದು. ಭಾರತದ ಐಕ್ಯತೆಯನ್ನು ಎಲ್ಲಿ ನೋಡಬಹುದು ಅಂತಂದರೆ ಭಾರತದ ಸಾಹಿತ್ಯ ಮತ್ತು ವಿಚಾರಧಾರೆಗಳಲ್ಲಿ ಅದರ ಐಕ್ಯತೆಯನ್ನು ನಾವು ಕಾಣ್ಬೋದು. ಭಾರತೀಯ ಸಾಹಿತ್ಯ, ತತ್ವಶಾಸ್ತ್ರ, ಪರಂಪರೆಗಳು, ಸಂಪ್ರದಾಯಗಳು, ಮೂಲಭೂತ ವಿಧಾನಗಳಲ್ಲಿ ನಾವು ಏಕತೆಯನ್ನು ಕಾಣ್ತಕ್ಕಂಥ ಪ್ರಯತ್ನವನ್ನು ಮಾಡಬಹುದು. ಸೊ ಅದ್ರ ಜೊತೆಗೆ ಭಾರತದ ಎಲ್ಲ ಗುಂಪುಗಳಿಗೂ ಸಹ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಏಕತೆಯ
ತಳಪಾಯ ಅಂತಕ್ಕಂಥದ್ದು ನಾವು ಕಾಣ್ಬೋದು. ಹಾಗಾಗಿ ಭಾರತ ಅಂತಕ್ಕಂಥದ್ದು ವಿವಿಧತೆಯನ್ನು ಹೊಂದಿದೆ, ವೈವಿಧ್ಯತೆಯನ್ನು ಹೊಂದಿದೆ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಹ ಅದು ಕಂಡುಕೊಂಡಿರತಕ್ಕಂತಹ ಪ್ರಮುಖ ಸಮಾಜ ಯಾವುದಾದ್ರೂ ಇದೆ ಅಂತಂದರೆ ಅದು ಭಾರತೀಯ ಸಮಾಜ. ಹಾಗಾಗಿ ಭಾರತೀಯ ಸಮಾಜದ ಲಕ್ಷಣದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಭಾರತ ಅಂತಕ್ಕಂಥದ್ದನ್ನು ಎರಡನೇ ಲಕ್ಷಣವಾಗಿ ನಾವು ಕಾಣ್ಬೋದು. ಮೂರನೇದಾಗಿ ಧರ್ಮ ಆ್ಯಸ್ ಎ ಲೈಫ್, ಧರ್ಮ ಆ್ಯಸ್ ದ ಲೈಫ್ ಅಥವಾ ಸೆಂಟರ್ ಆಫ್ ದ ಸೊಸೈಟಿ. ಜೀವನದ ವಿಧಾನವಾಗಿ ಧರ್ಮವನ್ನು ನಾವು ಭಾರತದಲ್ಲಿ ಕಾಣ್ತೇವೆ. ಇದು ಸಮಾಜದ ಒಂದು ಕೇಂದ್ರ ಬಿಂದು. ಧರ್ಮ ಅಂತಕ್ಕಂಥದ್ದು ಸಮಾಜದ ಕೇಂದ್ರ ಬಿಂದು. ಧರ್ಮ ಅಂತಕ್ಕಂಥದ್ದಾಗಲಿ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದಾಗಲಿ ಇದು ಒಂದು ಸಮಾಜದ ಕೇಂದ್ರ ಬಿಂದು. ಸೊ ಅದಕ್ಕೇನೆ ಎವ್ರಿ ನೇಷನ್ ಆರ್ ಸೊಸೈಟಿ ಹ್ಯಾಸ್ ಇಟ್ಸ್ ಓನ್ ಎಥೋಸ್ ಅಂತ ಕರೀತಾರೆ. ಪ್ರತಿಯೊಂದು ರಾಷ್ಟ್ರವೂ ಅಥವಾ ಸಮಾಜವು ತನ್ನದೇ ಆದಂತಹ ಒಂದು ಶೀಲ ಅಥವಾ ಸ್ವಭಾವವನ್ನು ಹೊಂದಿರುತ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಸೊ ಅದಕ್ಕೇನೆ ಸ್ವಾಮಿ ವಿವೇಕಾನಂದರು ಹೇಳೋ ಹಾಗೆ ಭಾರತದ ಶೀಲ ಸ್ವಭಾವವು ಅದರ ಧರ್ಮ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರತಿನಿಧಿಸ್ತದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಸ್ಪಿರಿಚುವಲ್ ಲೈಫ್ ಈಸ್ ಟ್ರೂ ಜೀನಿಯಸ್ ಆಫ್ ಇಂಡಿಯಾ. ಆಧ್ಯಾತ್ಮಿಕ ಜೀವನವು ಭಾರತದ ನಿಜವಾದಂಥ ಶಕ್ತಿಯಾಗಿದೆ ಅಂತಕ್ಕಂಥ ಮಾತನ್ನು ಸಹ ನಾವು ಕೇಳ್ತೇವೆ. ಹಾಗಾಗಿ ದ ಹೋಲಿ ಸೇಜಸ್, ದ ರಿಷೀಸ್ ಹೂ ಎಂಬಾಡಿ ಸ್ಪಿರಿಚುಯಾಲಿಟಿ ಅಟ್ ಇಟ್ಸ್ ಫೈನೆಸ್ಟ್ ಆ್ಯಂಡ್ ಪ್ಯೂರೆಸ್ಟ್. ಹಂಗಂದರೆ ಭಾರತದ ಪವಿತ್ರ ಋಷಿ ಮುನಿಗಳು ಆಧ್ಯಾತ್ಮಿಕವಾಗಿ ಪವಿತ್ರ ಮತ್ತು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಭಾರತದ ಸಾಂಸ್ಕೃತಿಕ ಪರಂಪರೆಯಲ್ಲಿ ನಾವು ಕಾಣ್ತೇವೆ. ಧರ್ಮ ಅಂತಕ್ಕಂಥದ್ದು ಜೀವನದ ಒಂದು ವಿಧಾನವಾಗಿ ನಾವು ಭಾರತೀಯ ಸಮಾಜದಲ್ಲಿ ಕಾಣ್ತೇವೆ. ಧರ್ಮ ಅಂತಕ್ಕಂಥದ್ದು ಸಮಾಜದ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು, ಸೆಂಟರ್ ಆಫ್ ದ ಸೊಸೈಟಿ. ಹಾಗಾಗಿ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆಗಿರ್ತಕ್ಕಂಥ ಸ್ವಭಾವ ಹೇಗೆ ಹೊಂದಿದೆಯೋ ಹಾಗೆ ಭಾರತವೂ ಸಹ ಧಾರ್ಮಿಕ ಸ್ವಭಾವವನ್ನು ಹೊಂದಿದೆ ಅನ್ನೋದು ಇದು ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಲಕ್ಷಣ. ಇನ್ನೊಂದು ಭಾರತೀಯ ಸಮಾಜದ ಸಾಂಪ್ರದಾಯಿಕ ಲಕ್ಷಣ ಏನಪ್ಪ ಅಂದರೆ ಸೈಂಟಿಫಿಕ್ ಆಸ್ಪೆಕ್ಟ್ ಆಫ್ ದ ಇಂಡಿಯನ್ ಹೆರಿಟೇಜ್. ಹಂಗಂದ್ರೇನು? ಭಾರತೀಯ ಪರಂಪರೆಯ ವೈಜ್ಞಾನಿಕವಾಗಿರತಕ್ಕಂತಹ ಅಂಶಗಳು. ಇಂಡಿಯನ್ ಕಲ್ಚರಲ್ ಹೆರಿಟೇಜ್ ಹ್ಯಾಸ್ ಇಟ್ಸ್ ಓನ್ ಸೈಂಟಿಫಿಕ್ ಆಸ್ಪೆಕ್ಟ್ ಅಂಡ್ ದಿಸ್ ಹ್ಯಾಸ್ ಬೀನ್ ಅನ್ಫಾರ್ಚುನೇಟ್ಲಿ ನೆಗ್ಲೆಕ್ಟೆಡ್. ಭಾರತೀಯ ಸಾಂಸ್ಕೃತಿಕ ಪರಂಪರೆಯು ತನ್ನದೇ ಆಗಿರ್ತಕ್ಕಂತಹ ವೈಜ್ಞಾನಿಕ ಅಂಶಗಳನ್ನು ಹೊಂದಿದೆ. ದುರಾದೃಷ್ಟವಶಾತ್ ಇದನ್ನು ನಾವು ಕಡೆಗಣಿಸಿದ್ದೇವೆ. ಭಾರತದ ಪ್ರಮುಖ ಸಾಂಸ್ಕೃತಿಕ ಪರಂಪರೆಯ ವೈಜ್ಞಾನಿಕ ಅಂಶಗಳು ಯಾವಪ್ಪ ಅಂದರೆ ಮೇ ಬಿ ಶೂನ್ಯದ ಪರಿಕಲ್ಪನೆ, ಸೊನ್ನೆಯನ್ನು ಕಂಡುಹಿಡಿದದ್ದಾಗಿರ್ಬೋದು, ಗಣಿತಶಾಸ್ತ್ರದಲ್ಲಿ ಬ್ರಹ್ಮಗುಪ್ತನ ಕೊಡುಗೆಗಳಾಗಿರ್ಬೋದು, ವೈದ್ಯಕೀಯ ಕ್ಷೇತ್ರದ ಕೊಡುಗೆಗಳಾಗಿರ್ಬೋದು, ಆಯುರ್ವೇದದ ಕೊಡುಗೆಗಳಾಗಿರ್ಬೋದು, ಶಿಲ್ಪಕಲೆ, ನೀರಾವರಿ, ಕೃಷಿ, ದೋಣಿಗಳನ್ನು ರಚಿಸೋದು, ಹತ್ತಿ ಮತ್ತು ರೇಷ್ಮೆ ಉದ್ಯಮಗಳಲ್ಲಿ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲವನ್ನು ಗಮನಿಸಿದಾಗ ಭಾರತೀಯ ಸಾಂಸ್ಕೃತಿಕ ಪರಂಪರೆಯು ತನ್ನದೇ ಆಗಿರ್ತಕ್ಕಂಥ ವೈಜ್ಞಾನಿಕ ಅಂಶಗಳನ್ನು ಹೊಂದಿದೆ. ಆ ವೈಜ್ಞಾನಿಕ ಅಂಶಗಳು ಮಹತ್ವಪೂರ್ಣವಾಗಿವೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಭಾರತೀಯ ಸಮಾಜದ ಸಾಂಸ್ಕೃತಿಕವಾಗಿರ್ತಕ್ಕಂಥ ಕೊಡುಗೆಗಳಲ್ಲಿ ಮತ್ತು ವೈಜ್ಞಾನಿಕ ಕೊಡುಗೆಗಳನ್ನು ಸಹ ನಾವು ಅಲ್ಲಿ ನೋಡಬಹುದು. ಹಾಗಾಗಿ ಭಾರತೀಯ ಸಮಾಜದ ಲಕ್ಷಣಗಳಲ್ಲಿ ನಾವು ಸೈಂಟಿಫಿಕ್ ಆಸ್ಪೆಕ್ಟ್ಸ್ ಆಫ್ ದ ಇಂಡಿಯನ್ ಹೆರಿಟೇಜ್ ಅಂದರೆ ಭಾರತೀಯ ಪರಂಪರೆಯ ವೈಜ್ಞಾನಿಕ ಅಂಶಗಳನ್ನು ಸಹ ಗುರುತಿಸಬಹುದು. ಇದಲ್ಲದೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಭಾರತೀಯ ಸಮಾಜದ ಲಕ್ಷಣವನ್ನು ನಾವು ಗಮನಿಸ್ಬೋದು. ಅದ್ಯಾವುದು ಅಂತಂದರೆ ಸ್ಪಿರಿಟ್ ಆಫ್ ಟಾಲರೆನ್ಸ್. ಸ್ಪಿರಿಟ್ ಆಫ್ ಟಾಲರೆನ್ಸ್ ಅಂದರೆ ಸಹಿಷ್ಣುತೆ, ಧಾರ್ಮಿಕ ಸಹಿಷ್ಣುತೆಯ ಬಗ್ಗೆ ನಾವು ಭಾರತೀಯ ಸಮಾಜದ ಒಂದು ಪ್ರಮುಖ ಲಕ್ಷಣ ಅನ್ನೋದನ್ನು ಗುರುತಿಸ್ಬೋದು.
ಏನಂಗಂದರೆ ಹಿಂದೂಯಿಸಮ್ ಬಿಲೀವ್ಸ್ ಇನ್ ಯೂನಿವರ್ಸಲ್ ಟಾಲರೇಷನ್ ಅಂಡ್ ಅಕ್ಸೆಪ್ಟ್ಸ್ ಆಲ್ ರಿಲಿಜನ್ಸ್ ಆ್ಯಸ್ ಟ್ರೂ. ಅಂದರೆ ಹಿಂದೂ ಧರ್ಮವು ಧಾರ್ಮಿಕ ಸಹಿಷ್ಣುತೆಯಲ್ಲಿ ನಂಬಿಕೆಯನ್ನು ಹೊಂದಿದೆ. ಎಲ್ಲ ಧರ್ಮಗಳು ನೈಜ ಧರ್ಮಗಳಾಗಿವೆ ಎಂತಕ್ಕಂತಹ ನಂಬಿಕೆಯನ್ನು ಹೊಂದಿರತಕ್ಕಂಥದ್ದು ಭಾರತೀಯ ಧರ್ಮ, ಹಿಂದೂ ಧರ್ಮವಾಗಿದೆ. ಹಾಗಾಗಿ ಹಿಂದೂಯಿಸಮ್ ಬಿಲೀವ್ಸ್ ದಟ್ ದ ಎಸೆನ್ಸ್ ಆಫ್ ಆಲ್ ರಿಲಿಜನ್ಸ್ ಈಸ್ ಒನ್, ಓನ್ಲಿ ದೇರ್ ಅಪ್ರೋಚಸ್ ಆರ್ ಡಿಫ್ರೆಂಟ್ ಅಪ್ರೋಚಸ್ ವಿಲ್ ಬಿ ದೇರ್. ಅಂದ್ರೇನು, ಹಿಂದೂ ಧರ್ಮವು ಎಲ್ಲ ಧರ್ಮಗಳ ಸಾರ ಸಂಗ್ರಹವು ಒಂದೇ, ಆದರೆ ಅದರ ಮಾರ್ಗಗಳು, ಅದನ್ನು ತಲುಪುವಂತಕ್ಕಂಥ ಮಾರ್ಗಗಳೇನಿದೆ ಅವು ವಿಭಿನ್ನವಾಗಿವೆ ಅಂತಕ್ಕಂಥ ನಂಬಿಕೆಯನ್ನಿಟ್ಟುಕೊಂಡು ಭಾರತದಲ್ಲಿ ಸಹಿಷ್ಣುತೆ ಅಂತಕ್ಕಂಥದ್ದು, ಟಾಲರೆನ್ಸ್ ಅಂತಕ್ಕಂಥದ್ದು ಕಂಡುಬರುತ್ತದೆ. ದಿಸ್ ಈಸ್ ಸೀನ್ ಇನ್ ದ ವರ್ಲ್ಡ್. ಇದು ಪ್ರಪಂಚದಾದ್ಯಂತ ಹಿಂದೂ ಧರ್ಮ ಏನಿದೆ ಪ್ರಪಂಚಕ್ಕೆ ತೋರಿಸಿಕೊಟ್ಟಿರ್ತಕ್ಕಂತಹ ಒಂದು ಮಾರ್ಗ. ಸೊ ಅದಕ್ಕೆ ಕೆಲವು ಪದಗಳನ್ನು ಬಳಸಿದಾಗ ಈ ಒಂದು ವಿಶೇಷವಾದಂಥ ಅರ್ಥವನ್ನು ಕೊಡುತ್ತದೆ. ಹಿಂದೂ ಧರ್ಮದಲ್ಲಿ ಮಾನವ ಧರ್ಮ ಅಂತಕ್ಕಂಥ ಪದವನ್ನು ಬಳಸಲಾಗ್ತದೆ, ಮಾನವ ಸಂಸ್ಕೃತಿ ಅಂತಕ್ಕಂಥ ಪದವನ್ನು ಬಳಸಲಾಗ್ತದೆ. ಸೊ ಅದನ್ನು ಹ್ಯೂಮನ್ ಕಲ್ಚರ್ ಅಂತಕ್ಕಂಥದ್ದನ್ನು ಸಹ ನಾವು ಬಳಸಲಾಗ್ತದೆ. ಸೊ ಅದರ ಅರ್ಥ ಏನಪ್ಪ ಅಂದರೆ ವಿಶಾಲವಾದಂಥ ಅರ್ಥವನ್ನು ಹೊಂದಿದೆ. ಎಲ್ಲ ಧರ್ಮಗಳಿಗೆ, ಎಲ್ಲ ಜಾತಿಗಳಿಗೆ, ಎಲ್ಲ ಪಂಥಗಳಿಗೆ, ಎಲ್ಲ ಪಂಗಡಗಳಿಗೆ ಇಲ್ಲಿ ವಿಶೇಷವಾದಂತಹ ಆದ್ಯತೆ ಅಂತಕ್ಕಂಥದ್ದಿದೆ. ಸೊ ಅದಕ್ಕೆ ಮಾನವ ಧರ್ಮ, ಮಾನವ ಸಂಸ್ಕೃತಿ ಈ ಥರದ ಪದಗಳನ್ನು ನಾವು ಗಮನಿಸಿದಾಗ ಅಲ್ಲಿ ಇಡೀ ಹಿಂದೂ ಧರ್ಮ ಅಥವಾ ಭಾರತೀಯ ಸಮಾಜ ಅಂತಕ್ಕಂಥದ್ದು ಸಹಿಷ್ಣುತೆಯನ್ನು ಹೊಂದಿರತಕ್ಕಂತಹ ಭಾರತೀಯ ಸಮಾಜ ಸಹಿಷ್ಣು ಗುಣವನ್ನು, ಸ್ಪಿರಿಟ್ ಆಫ್ ಟಾಲರೆನ್ಸನ್ನು ಹೊಂದಿದೆ. ಇದು ಇದರ ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಅನ್ನೋದನ್ನು ಗಮನಿಸಬೇಕಾಗ್ತದೆ. ಇದಲ್ಲದೆ ದ ಮಾಡರ್ನ್ ಇಂಡಿಯನ್ ಸೋಷಿಯಲ್ ಥಿಂಕರ್ಸ್, ಸೋಷಿಯಾಲಜಿಕಲ್ ರಿಫಾರ್ಮರ್ಸ್ ಆ್ಯಂಡ್ ಸೋಷಿಯಲ್ ಫಿಲಾಸಫರ್ಸ್, ಇವರುಗಳೆಲ್ಲರೂ ಆಧುನಿಕ ಭಾರತದ ಸಾಮಾಜಿಕ ಚಿಂತಕರು, ಸಮಾಜ ಸುಧಾರಕರು, ಸಾಮಾಜಿಕ ತತ್ವಜ್ಞಾನಿಗಳು, ಇವರೆಲ್ಲರೂ ಸಹ ಈ ಒಂದು ನಿಟ್ಟಿನಲ್ಲಿ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸ್ತಾರೆ. ಭಾರತದ ಹಿಂದೂ ಧರ್ಮದಲ್ಲಿ ಬದುಕಿ ಮತ್ತು ಬದುಕಲು ಬಿಡಿ, ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿಯನ್ನು ಹೊಂದಿರತಕ್ಕಂಥ ವಿಶೇಷ ಧರ್ಮ ಯಾವುದಪ್ಪ ಅಂದರೆ ಅದು ಭಾರತೀಯ ಧರ್ಮ. ಸೊ ಹಾಗಾಗಿ ಭಾರತೀಯ ಸಮಾಜದ ಪ್ರಮುಖ ಲಕ್ಷಣಗಳಲ್ಲಿ ಸ್ಪಿರಿಟ್ ಆಫ್ ಟಾಲರೆನ್ಸ್ ಅಥವಾ ಸಹಿಷ್ಣುತೆ ಅಂತಕ್ಕಂಥದ್ದು, ತಾಳ್ಮೆ ಅಂತಕ್ಕಂಥದ್ದು, ಅಥವಾ ಇತರ ಸಂಸ್ಕೃತಿಯನ್ನು, ಇತರ ಧರ್ಮಗಳನ್ನು, ಇತರ ಆಚಾರ ವಿಚಾರಗಳನ್ನು ಅವರು ಪಾಲಿಸೋದಕ್ಕೆ ಮತ್ತು ಅದಕ್ಕೆ ಗೌರವಿಸ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನು, ಸಹಿಷ್ಣುತೆಯನ್ನು, ಅವರನ್ನು ಸಹಿಸ್ಕೊಳ್ತಕ್ಕಂತಹ ವಿಶೇಷತೆಯನ್ನು ಹಿಂದೂ ಧರ್ಮ ಹೊಂದಿದೆ ಅಂತಕ್ಕಂಥದ್ದು. ಇದಲ್ಲದೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಭಾರತೀಯ ಸಮಾಜದ ಲಕ್ಷಣವನ್ನು ನಾವು ಗಮನಿಸ್ಬೋದು. ಅದ್ಯಾವುದಪ್ಪ ಅಂದರೆ ಹಾರ್ಮನಿ ವಿತ್ ನೇಚರ್, ಪ್ರಕೃತಿಯೊಂದಿಗೆ ಸಾಮರಸ್ಯವನ್ನು ಹೊಂದಿರತಕ್ಕಂತಹ ಸಮಾಜ ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಸಮಾಜ. ಇದು ಭಾರತೀಯ ಸಮಾಜದ ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಅನ್ನೋದನ್ನು ನಾವು ಗಮನಿಸ್ಬೋದು. ಹಾಗಂದ್ರೆ ಏನು? ವ್ಯಾಲ್ಯೂ ಆಫ್ ಆಲ್ ಕ್ರಿಯೇಟೆಡ್ ಲೈಫ್, ಅನಿಮಲ್ಸ್, ಬರ್ಡ್ಸ್, ಮೌಂಟೈನ್ಸ್, ರಿವರ್ಸ್ ಫ್ರಮ್ ಎ ಪಾರ್ಟ್ ಆ್ಯಂಡ್ ಪಾರ್ಷಲ್ ಆಫ್ ಹಿಂದೂ ವೇ ಆಫ್ ಲೈಫ್. ಹಿಂದೂ ಜೀವನ ವಿಧಾನದಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಬೆಟ್ಟಗುಡ್ಡಗಳು, ನದಿಗಳು ಇವೆಲ್ಲವನ್ನು ಪೂಜಿಸಲಾಗ್ತದೆ. ಮತ್ತು ಇವು ಹಿಂದೂ ಜೀವನದ ಒಂದು ಪ್ರಮುಖವಾಗಿರ್ತಕ್ಕಂಥ ಭಾಗಗಳಾಗಿ ನಾವು ಕಾಣ್ತೇವೆ. ಅಂದ್ರೇನು? ಪ್ರಕೃತಿಯೊಂದಿಗೆ ಸಾಮರಸ್ಯದ ಬದುಕನ್ನು ಕಲಿಸುವ ಸಮಾಜದ ಪ್ರಮುಖ ಲಕ್ಷಣವನ್ನು ಭಾರತೀಯ ಸಮಾಜ ಹೊಂದಿದೆ. ಅದರಲ್ಲೂ ಸಹ ಹಿಂದೂ ಸಮಾಜ ಹೊಂದಿದೆ ಅಂತಕ್ಕಂಥದ್ದನ್ನು ನಾವು ಗಮನಕ್ಕೆ ತೆಗೆದುಕೋಬೇಕಾಗ್ತದೆ. ಅದಲ್ಲದೆ ಪ್ರಮುಖವಾಗಿ ಇನ್ನೊಂದು ಲಕ್ಷಣವನ್ನು ಸಹ ನಾವು ಕಾಣ್ಬೋದು. ಅದ್ಯಾವುದಪ್ಪ ಅಂತಂದರೆ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಅಥವಾ ಭೌಗೋಳಿಕ ಅಂಶಗಳು ಸಹ ಭಾರತೀಯ ಸಮಾಜದಲ್ಲಿ ಅತ್ಯಂತ ಪ್ರಮುಖ ಲಕ್ಷಣವಾಗಿ ನಾವು ಗಮನಿಸ್ಬೋದು.
ದ ನ್ಯಾಚುರಲ್ ಬೌಂಡರೀಸ್ ಪ್ರೊವೈಡ್ ಇಂಡಿಯಾ ಎ ಜಿಯೋಗ್ರಫಿಕಲ್ ಯುನಿಟಿ. ಹಂಗಂದ್ರೆ ಏನು ಅಂತಂದರೆ, ಸ್ವಾಭಾವಿಕ ಎಲ್ಲೆಗಳು ಭೌಗೋಳಿಕ ಏಕತೆಯನ್ನು ಒದಗಿಸ್ತವೆ. ಈಗ ಒಂದೇ ಎಲ್ಲೆ, ಒಂದೇ ಭೂಮಿ, ಒಂದೇ ಎಲ್ಲೆ, ಒಂದೇ ಭೂಪ್ರದೇಶ ಅಂತಕ್ಕಂಥದ್ದು ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಏಕತೆಯನ್ನು ನೀಡ್ತದೆ. ನಾವು ಈ ಪ್ರದೇಶಕ್ಕೆ ಸೇರಿದವರು, ನಮ್ಮ ಪ್ರದೇಶ ಇದು ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಒಂದು ಕಲ್ಪನೆ ಏನಿದೆ ಅದು ಏಕತೆಯನ್ನು ಮೂಡಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತದೆ. ದ ಲ್ಯಾಂಡ್ ಏರಿಯಾ ಈಸ್ 33 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್. ಭಾರತದ ಲ್ಯಾಂಡ್ ಏರಿಯಾ ಎಷ್ಟಿದೆಯಪ್ಪ ಅಂದರೆ 33 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಇದೆ. ಮತ್ತು ನಾನಾಗಲೇ ನಿಮ್ಗೆ ಹೇಳಿರೋ ಹಾಗೆ ಸೆವೆಂತ್ ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್, 7ನೇ ಅತಿ ದೊಡ್ಡ ರಾಷ್ಟ್ರ ಯಾವುದಪ್ಪ ಅಂದರೆ ಭಾರತ. ಆಮೇಲೆ 33 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರನ್ನು ನಾವು ಹೊಂದಿರತಕ್ಕಂಥ ಈ ರಾಷ್ಟ್ರ 7ನೇ ಅತಿ ದೊಡ್ಡ ರಾಷ್ಟ್ರ. ಇದು ತನ್ನದೇ ಆಗಿರತಕ್ಕಂತಹ ಸ್ವಾಭಾವಿಕ ಎಲ್ಲೆಗಳನ್ನು ಹೊಂದಿದೆ ಮತ್ತು ಭೌಗೋಳಿಕ ಎಲ್ಲೆಗಳನ್ನು ಹೊಂದುವುದರ ಮುಖಾಂತರ ಭೌಗೋಳಿಕ ಏಕತೆಯನ್ನು ಸೂಚಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತದೆ. ಸೊ ಹಾಗಾಗಿ ಭೌಗೋಳಿಕ ಅಂಶಗಳು ಸಹ ಭಾರತೀಯ ಸಮಾಜದ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಅನ್ನೋದನ್ನು ನಾವು ಗಮನಕ್ಕೆ ತೆಗೆದುಕೋಬೇಕಾಗ್ತದೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ, ಭಾರತೀಯ ಸಮಾಜದ ಲಕ್ಷಣ ಯಾವುದಪ್ಪ ಅಂದರೆ ಕ್ಯಾಸ್ಟ್ ಸಿಸ್ಟಮ್ ಅಂದರೆ ಜಾತಿ ಪದ್ಧತಿ. ಜಾತಿ ಪದ್ಧತಿ ಅಂತಕ್ಕಂಥದ್ದು ಭಾರತದ ಸಾಂಪ್ರದಾಯಿಕ ಸ್ತರವಿನ್ಯಾಸದ ಪ್ರಕಾರದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂತಹ ವ್ಯವಸ್ಥೆ. ಇದು ಶ್ರೇಣಿ ಆಧಾರದ ಮೇಲೆ ಸಮಾಜವನ್ನು ವರ್ಗೀಕರಿಸ್ತಕ್ಕಂಥದ್ದು. ಅದರಲ್ಲಿ ಮೊದಲನೇ ಹಂತದಲ್ಲಿ ಬ್ರಾಹ್ಮಣರು, 2ನೇ ಹಂತದಲ್ಲಿ ಕ್ಷತ್ರಿಯರು, 3ನೇ ಹಂತದಲ್ಲಿ ವೈಶ್ಯರು, 4ನೇ ಹಂತದಲ್ಲಿ ಶೂದ್ರರು. ದ ಫಸ್ಟ್ ಆ್ಯಂಡ್ ಹೈಯೆಸ್ಟ್ ಕ್ಲಾಸ್ ಯಾವುದಪ್ಪ ಅಂದರೆ ಬ್ರಾಹ್ಮಣರು. ಇವರು ಭೂಮಿಯ ಒಡೆಯರು ಅಥವಾ ಆಧ್ಯಾತ್ಮಿಕವಾಗಿ ಪೂಜಾರರ ಕೆಲಸ ಅಥವಾ ಏನೋ ಆರಾಧನೆಯ ಕೆಲಸವನ್ನು ಮಾಡ್ತಕ್ಕಂಥದ್ದು. ಕ್ಷತ್ರಿಯರು ಇವರು ವಾರಿಯರ್ಸ್ ಅಂತಂದರೆ ಕ್ಷಾತ್ರಗುಣಗಳನ್ನು ಹೊಂದಿರತಕ್ಕಂಥವರು. ಅಥವಾ ಇವರು ಆಡಳಿತಗಾರರು, ಯೋಧರು, ಭೂಮಿಯನ್ನು ಹೊಂದಿರತಕ್ಕಂಥ ಜನ. ಇವರು 2ನೇ ಸ್ಥಾನದಲ್ಲಿ ಇರ್ತಕ್ಕಂಥವರು. ವೈಶ್ಯರು ಇವರು ವ್ಯಾಪಾರಗಾರರು, ಹಣ ಲೇವಾದೇವಿ ಮಾಡ್ತಕ್ಕಂಥವರು, ರೈತರು, ಕುಶಲಕರ್ಮಿಗಳು ಆಗಿದ್ದಾರೆ. ಟ್ರೇಡರ್ಸ್, ಶಾಪ್ಕೀಪರ್ಸ್, ಮನಿ ಲೆಂಡರ್ಸ್, ಫಾರ್ಮರ್ಸ್. ಇದು 3ನೇ ಹಂತದಲ್ಲಿ, 3ನೇ ವರ್ಗ, 3ನೇ ಹಂತದಲ್ಲಿ, 3ನೇ ಜಾತಿಯ ಸ್ಥಾನಮಾನದಲ್ಲಿ 3ನೇ ಹಂತದಲ್ಲಿ ಇರ್ತಕ್ಕಂಥವ್ರು. ಶೂದ್ರರು ಇವರು ಕಾರ್ಮಿಕರು, ಆಳುಗಳಾಗಿ, ದಾಸರಾಗಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಜನ. ಇವರನ್ನು ಶೂದ್ರರು ಅಂತ ಕರೀತಾರೆ. ಲೇಬರರ್ಸ್, ಲೇಬರರ್ಸ್, ಕ್ರಾಫ್ಟ್ ವರ್ಕರ್ಸ್, ಸರ್ವೆಂಟ್ಸ್ ಮತ್ತು ಸ್ಲೇವ್ಸ್. ಇವ್ರುಗಳು ಯಾರಿದ್ದಾರೆ ಇವರನ್ನು ನಾವು ಏನಂತ ಕರಿತೇವೆ, ಶೂದ್ರರು ಅಂತ ಕರೀತೇವೆ. ಹಾಗಾದರೆ ಭಾರತೀಯ ಸಮಾಜ ಸಾಂಪ್ರದಾಯಿಕ ಲಕ್ಷಣದಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಅಂತಕ್ಕಂಥದ್ದು ಸಹ ಅದರ ಪ್ರಮುಖ ಒಂದು ಲಕ್ಷಣ ಅನ್ನೋದನ್ನು ನಾವು ಗಮನಕ್ಕೆ ತೆಗೆದುಕೋಬೇಕಾಗ್ತದೆ. ಇನ್ನೊಂದು ಪ್ರಮುಖ ಭಾರತೀಯ ಸಮಾಜದ ಲಕ್ಷಣ ಯಾವುದಪ್ಪ ಅಂತಂದರೆ ಬುಡಕಟ್ಟುಗಳು ಅಥವಾ ಟ್ರೈಬ್ಸ್. ಬುಡಕಟ್ಟುಗಳು ಸಹ ಭಾರತೀಯ ಸಮಾಜದ ಒಂದು ಪ್ರಮುಖ ಲಕ್ಷಣ ಅಂತೇಳಿ ನಾವು ಗಮನಕ್ಕೆ ತೆಗೆದುಕೋಬಹುದು. ಇಂಡಿಯಾ ಹ್ಯಾಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಟ್ರೈಬಲ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್, ಓನ್ಲಿ ನೆಕ್ಸ್ಟ್ ಟು ದ ಆಫ್ರಿಕಾ. ಆಫ್ರಿಕಾವನ್ನು ಬಿಟ್ಟರೆ ಭಾರತವೇ ಪ್ರಮುಖವಾಗಿ 2ನೇ ಹೆಚ್ಚು ಬುಡಕಟ್ಟು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಹಾಗಾದರೆ ಇದು ಎಷ್ಟಿದೆ ಅಂತಂದರೆ 2/3 ಆಫ್ ದ ಟೋಟಲ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಆರ್ ಫೌಂಡ್ ಇನ್ ಮಧ್ಯಪ್ರದೇಶ್, ಒರಿಸ್ಸಾ, ಬಿಹಾರ್, ಗುಜರಾತ್ ಆ್ಯಂಡ್ ಮಹಾರಾಷ್ಟ್ರ. ಈ ಪ್ರದೇಶಗಳಲ್ಲಿ ಅತ್ಯಂತ ಹೆಚ್ಚು ನಾವು ಆದಿವಾಸಿಗಳು ಅಥವಾ ಬುಡಕಟ್ಟು ಜನಾಂಗವನ್ನು ಕಾಣ್ಬೋದು. ಇದಲ್ಲದೆ ಇನ್ನು ಮಿಜೋರಾಂ, ನಾಗಾಲ್ಯಾಂಡ್, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ತ್ರಿಪುರಾ
ಇಲ್ಲಿ ಸುಮಾರು 70-95% ಬುಡಕಟ್ಟು ಜನರನ್ನು ಕಾಣ್ಬೋದು. ಬುಡಕಟ್ಟು ಜನರನ್ನು ಒಳಗೊಂಡಿರುವ ರಾಷ್ಟ್ರ ಭಾರತ. ಸೊ ಹಾಗಾಗಿ ಭಾರತದ ಪ್ರಮುಖ ಲಕ್ಷಣದಲ್ಲಿ ಬುಡಕಟ್ಟನ್ನು ಹೊಂದಿರತಕ್ಕಂಥ, ಬುಡಕಟ್ಟು ಸಮುದಾಯವನ್ನು ಹೊಂದಿರತಕ್ಕಂತಹ, ಆದಿವಾಸಿ ಸಮುದಾಯವನ್ನು ಹೊಂದಿರತಕ್ಕಂಥ ರಾಷ್ಟ್ರ ಭಾರತ ಆಗಿರೋದ್ರಿಂದ ಇದು ಸಹ ಭಾರತದ ಒಂದು ಪ್ರಮುಖ ಲಕ್ಷಣ ಅಂತಕ್ಕಂಥದ್ದನ್ನು ನಾವು ಗುರುತಿಸಬೇಕಾಗ್ತದೆ. ಇದಾದಮೇಲೆ ಇನ್ನೊಂದು ಪ್ರಮುಖ ಲಕ್ಷಣವನ್ನು ಭಾರತೀಯ ಸಮಾಜ ಹೊಂದಿದೆ. ಅದ್ಯಾವುದಂತಂದರೆ ಕಲ್ಚರಲ್ ಫ್ಯಾಕ್ಟರ್, ಸಾಂಸ್ಕೃತಿಕ ಅಂಶಗಳು. ಇಲ್ಲಿ ಡಿಫರೆಂಟ್ ಇಂಡಿಯನ್ ಕಲ್ಚರ್ ಅಂದರೆ ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು ವಿಶಿಷ್ಟವಾದದ್ದು, ವೈವಿಧ್ಯಮಯವಾದದ್ದು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಭಾರತದಲ್ಲಿ ಹಲವಾರು ಧರ್ಮಗಳಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಸಿಖ್, ಜೈನ್, ಬೌದ್ಧರು, ಹೀಗೆ ಹಲವು ಧರ್ಮಗಳು ಇದೆ. ಪ್ರತಿಯೊಂದು ಧರ್ಮವೂ ಸಹ ತನ್ನದೇ ಆದಂಥ ಲಕ್ಷಣಗಳನ್ನು ಅಥವಾ ತನ್ನದೇ ಆಗಿರ್ತಕ್ಕಂಥ ಸಾಂಸ್ಕೃತಿಕ ಲಕ್ಷಣಗಳನ್ನು ಅದು ಹೊಂದಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಅದಲ್ಲದೆ ಹಿಂದೂ ಧರ್ಮದಲ್ಲಿ ಸಾಂಸ್ಕೃತಿಕ ಸಮ್ಮಿಲನ ಅಂತಕ್ಕಂಥದ್ದು ಸಹ ಉಂಟಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಹಾಗಾಗಿ ಹಿಂದೂ ಫಿಲಾಸಫೀಸ್ ಆರ್ ವೆರಿ ಸ್ಟ್ರಾಂಗ್. ಇಟ್ಸ್ ಕಲ್ಚರ್ ವಾಸ್ ನಾಟ್ ಮಚ್ ಚೇಂಜ್ಡ್. ಇವೇನೇ ಒಂದು ಬದಲಾವಣೆಗಳು ಅಥವಾ ವೈವಿಧ್ಯತೆಗಳು ಅಥವಾ ವಿಭಿನ್ನ ಧರ್ಮಗಳಿದ್ದರೂ ಸಹ ಹಿಂದೂ ತತ್ವಶಾಸ್ತ್ರ ಹೆಚ್ಚು ಸುಭದ್ರವಾಗಿದೆ. ಇದರ ಸಂಸ್ಕೃತಿ ಹೆಚ್ಚು ಬದಲಾವಣೆಗೆ ಒಳಪಟ್ಟಿಲ್ಲ. ಇದನ್ನು ನಾವು ಗಮನಿಸಿದಾಗ ಸಾಂಸ್ಕೃತಿಕ ಅಂಶಗಳೂ ಸಹ ಭಾರತೀಯ ಸಮಾಜದ ಪ್ರಮುಖ ಲಕ್ಷಣಗಳಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಭಾರತ ಒಂದು ವಿಶಿಷ್ಟತಮವಾದಂಥ ರಾಷ್ಟ್ರ. ಇಲ್ಲಿ ಸಾಕಷ್ಟು ವೈವಿಧ್ಯತೆಗಳಿದೆ, ವಿಶಿಷ್ಟತೆಗಳಿದೆ. ಭಾರತೀಯ ಸಮಾಜ ಒಂದು ಸಂಕೀರ್ಣವಾದಂಥ ಸಮಾಜ. ಜಾತಿಯಂತಹ ಒಂದು ವಿಶೇಷತೆ ಭಾರತದಲ್ಲಿದೆ. ಇವೆಲ್ಲವನ್ನು ಗಮನಿಸಿದಾಗ ಭಾರತೀಯ ಸಮಾಜದ ಸಾಂಪ್ರದಾಯಿಕ ಲಕ್ಷಣಗಳು ಅತ್ಯಂತ ದೃಢವಾಗಿ ನಿಲ್ಲುತ್ತವೆ. ಇದಿಷ್ಟು ಭಾರತೀಯ ಸಮಾಜದ ಪ್ರಮುಖವಾಗಿರ್ತಕ್ಕಂತಹ ಒಂದು ಲಕ್ಷಣಗಳು. ಭಾರತೀಯ ಸಮಾಜ ತನ್ನದೇ ಆಗಿರತಕ್ಕಂಥ ವಿಶೇಷ ಲಕ್ಷಣಗಳನ್ನು ಹೊಂದಿದೆ. ಆ ವಿಶೇಷ ಲಕ್ಷಣಗಳನ್ನು ನಾನು ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಒಂದು ಏನು ವಿಶೇಷ ಒಂದು ಲಕ್ಷಣಗಳಿದೆ, ಇದನ್ನು ನಾವು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಭಾರತ ವೈಶಿಷ್ಟ್ಯಪೂರ್ಣವಾಗಿದೆ ಅಂತಕ್ಕಂಥ ಅನ್ನಿಸ್ತದೆ. ಇಲ್ಲಿಗೆ ನನ್ನ ಒಂದು ಉಪನ್ಯಾಸಕ್ಕೆ ನಿಲ್ಲಿಸ್ತೇನೆ. ನಮಸ್ಕಾರ.